ಮಹಾತ್ಮ ಗಾಂಧೀಜಿಯವರು 1948 30ನೇ ತಾರೀಕು ಜನವರಿ 30ನೇ ತಾರೀಕು ಹುತಾತ್ಮರಾದಂಥ ದಿನ. ಆ ದಿನವನ್ನ ಇಡೀ ದೇಶದ ಜನ ಸ್ಮರಿಸ್ಕೊಳ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಸೇವೆಯನ್ನ ಸಮಾಜಕ್ಕೆ ದೇಶಕ್ಕೆ ಮಾಡತಕ್ಕಂಥ ಸೇವೆಯನ್ನು ಸ್ಮರಿಸ್ಕೊಳ್ತಕ್ಕಂಥ ದಿನ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ನೇ ಇಸ್ವಿನಲ್ಲಿ ಬಂತು. ಇಡೀ ದೇಶನೆಲ್ಲ ಸುತ್ತುವುದು. ಆಮೇಲೆ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನ ವಹಿಸಿದರು. ಅವರು ಎಲ್ಲ ತ್ಯಾಗವನ್ನು ಮಾಡಿ ಈ ದೇಶಕ್ಕೆ ಅನೇಕ ಚಳುವಳಿಗಳನ್ನು ಮಾಡಿ ಅನೇಕ ಸಾರಿ ಜೈಲಿಗೆ ಹೋಗಿ ದೇಶಕ್ಕೆ ನಮ್ಮ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ಕಾಂಗ್ರೆಸ್ ಪಾರ್ಟಿ ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿತು. ಹಾಗಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇವೆ. ಒಬ್ಬ ಮತಾಂಧ ಅವರನ್ನ ಕೊಂದಾಕರು ನಾಥೂರಾಮ್ ಗೋಡ್ಸೆ ಅಂತಕ್ಕಂಥವ್ರು ಮತ್ತು ಅವ್ರ ಜೊತೆನಲ್ಲಿ ಕೆಲವು ಜನರು ಸೇರ್ಕೊಂಡು ಅವ್ರನ್ನ ಕೊಂದಾಕಿದ್ರು. ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಅಹಿಂಸಾ ಪರಮೋ ಧರ್ಮ. ಸತ್ಯ ಅಹಿಂಸೆ ಅಂದ್ರೆ ಅದೇನ ಅಹಿಂಸೆ ಪರಮೋ ಧರ್ಮ, ಅಹಿಂಸೆ ಪರಮೋ ಧರ್ಮ ಅಂತಕ್ಕಂಥದ್ದನ್ನ ಗಾಂಧೀಜಿ ತಿಳಿಸಿದಂಥ ವ್ಯಕ್ತಿ ಅವರು. ಬಹುಶಃ ಸತ್ಯ ಅಹಿಂಸೆಯಲ್ಲಿ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಪರೂಪ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ. ಅವರು ಯಾವುದೇ ಸ್ವಾರ್ಥ ಇರಲಿಲ್ಲ. ಅವರು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕೂಡ ಸ್ವಾರ್ಥ ಇದೆ. ಅವ್ರು ಯಾರು ಕೂಡ ಸ್ವತಂತ್ರ ಭಾರತದಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ಬೇಕು ಅಂತಕ್ಕಂಥ ಕನಸನ್ನು ಕೂಡ ಕಂಡಿರಲಿಲ್ಲ. ಸೊ ಅವರು ಸ್ವಾತಂತ್ರ್ಯ ಆಗಬೇಕು, ಈ ದೇಶ ಬ್ರಿಟಿಷ್ನವರ ಕಪಿಮುಷ್ಟಿಯಿಂದ ನಾವು ಪಾರಾಗಬೇಕು, ಅಷ್ಟೇ ಅವರ ಮನಸ್ಸಲ್ಲಿ ಇರಬೇಕು. ಸೊ ಅಂತ ಮಹಾತ್ಮ ಗಾಂಧೀಜಿಯವರನ್ನ ಬಹುಶಃ ಅವರು ಹೇಳ್ತಾ ಇದ್ರು ಇನ್ನೂ ಎಷ್ಟು ವರ್ಷ ಬದುಕ್ತಿದ್ರೆ ಅನ್ನೋ ಗೊತ್ತಿಲ್ಲ. ಅವರು ಊಟದಲ್ಲೂ ಕೂಡ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಗುಂಡಿಕ್ಕಿ ಕೊಂದಂಥದ್ದು ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬರ್ತೇನೆ. ನಾವು ಅವ್ರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ, ಗೌರವ ಸಲ್ಲಿಸೋದಕ್ಕೆ ಅರ್ಥ ಬರಬೇಕಾದ್ರೆ ನಾವು ಅವರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ. ಸರ್, ಗ್ರಾಮ ಪಂಚಾಯತಿಗಳಿಗೆ ಮಧ್ಯದಲ್ಲಿ ನಾ ಇನ್ನೂ ಮುಗಿಸೇ ಇಲ್ಲ, ಆಮೇಲೆ ಮಹಾತ್ಮ ಗಾಂಧೀಜಿಯವರು ಶಾಶ್ವತವಾಗಿ ಅವ್ರ ಹೆಸರು ಉಳಿಬೇಕಲ್ಲ. ಯಾಕಂದ್ರೆ ಬಹಳ ಜನ ಯುವಕರು ಮರಿತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರಶ್ನೆಗೆ ಉತ್ತರನೂ ಹೇಳ್ಬಿಡ್ತೀನಿ.
ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದ್ರು, ಗ್ರಾಮಗಳ ಸ್ವಾವಲಂಬನೆ ಆಗದೆ ದೇಶದ ಪ್ರಗತಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಗ್ರಾಮಗಳು ಸ್ವಾವಲಂಬನೆ ಆಗಲ್ಲ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆಯನ್ನ ಕಾಣಬೇಕು. ಅವು ಕಂಡಾಗ ಮಾತ್ರ ದೇಶದ ಪ್ರಗತಿ ಆಗುತ್ತೆ, ಸಾಧನೆ ಆಗ್ತದೆ. ಯಾಕಂದ್ರೆ ಭಾರತ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಕಾಲದಲ್ಲಿ ಸುಮಾರು 180% ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅದರಿಂದ ಆ ಮಾತನ್ನ ಹೇಳಿದ್ರು, ಹಳ್ಳಿಗಳು ಉದ್ಧಾರ ಆಗದೇನೆ ದೇಶ ಉದ್ಧಾರ ಆಗಲ್ಲ. ಅದನ್ನು ನೆನೆಸ್ಕೊಂಡು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ, ಸುಮಾರು ಕರ್ನಾಟಕದಲ್ಲಿ 6,000 ಪಂಚಾಯತಿಗಳಿದ್ದಾವೆ. ಸುಮಾರು 6,000 ಪಂಚಾಯತಿ ಕಟ್ಟಡಗಳಿದ್ದಾವಲ್ಲ, ಅವ್ರ ಹೆಸರು ಇರ್ತಕ್ಕಂಥ ಅದನ್ನ ನಾವು ತೀರ್ಮಾನ ಮಾಡಿ ಗ್ರಾಮ ಸ್ವರಾಜ್ಯ ಕಲ್ಪನೆ ಗ್ರಾಮ ಸುರಾಜ್, ಗ್ರಾಮ್ ಸುರಾಜ್ ಅದರ ಕಲ್ಪನೆಯನ್ನು ಕೊಟ್ಟವರು ಮಹಾತ್ಮ ಗಾಂಧಿ. ಗ್ರಾಮಗಳು ಸ್ವತಂತ್ರ ಅವ್ರು ಹಿಂಗೆ ಬಯಸಿದ್ರು ಅಂತಂದ್ರೆ, ಹಳ್ಳಿಗಳು ಸ್ವಾವಲಂಬನೆಯಾಗಿ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ಬೇಕು, ದಿಲ್ಲಿಯಿಂದ ಹಳ್ಳಿಗೆ ಬರಬಾರ್ದು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ, ಅದು ಹುತಾತ್ಮರಾಗಿದ್ದಾರೆ, ಗುಂಡೇಟಿನಿಂದ ಸತ್ತಿದ್ದಾರೆ. ಅದೆಲ್ಲರಿಗೂ, ನಮ್ಮ ಭಾರತೀಯರೆಲ್ಲರಿಗೂ ಕೂಡ ನೋವನ್ನುಂಟು ಮಾಡ್ತಕ್ಕಂಥ ಸಂಗತಿ ಇರ್ತಕ್ಕಂಥ ಮಾತುಗಳನ್ನ ಮಹಾತ್ಮ ಗಾಂಧೀಜಿಯವರು ಇನ್ನೊಂದಷ್ಟು ದಿನ ಬರ್ತಕ್ಕಂಥ. ಯಾಕಂತಂದ್ರೆ ಅವ್ರಿಗೆ ಅವರ ಅಭಿಮಾನಿ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ ಅಂತಂದ್ರೆ, ನೀವು 100 ವರ್ಷ ಬಾಳಬೇಕು ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಗಾಂಧೀಜಿಯವರು? ನಾನು ಕಡಿಮೆ ಹೇಳ್ಬಿಟ್ಟಿದ್ದೆ, ನೀನು ನನಗೆ ವಯಸ್ಸನ್ನ 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಹೇಳ್ತಾರೆ. ನೀ 100 ವರ್ಷ ಅಂತ ಹೇಳ್ಬಿಟ್ಟಿದ್ಯಪ್ಪ ಅಭಿಮಾನದಿಂದ, ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ಜಾಸ್ತಿ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇತ್ತು, ಅದು ಆಗ್ಲಿಲ್ಲ ಅಂತಕ್ಕಂಥ ನೋವು ಸಂಗತಿ ನಾವು ವ್ಯಕ್ತ ಮಾಡಬೇಕಾಗ್ತದೆ. ಸೊ ಮಹಾತ್ಮ ಗಾಂಧೀಜಿಯವರನ್ನು ಇಡೀ ದೇಶ ಸ್ಮರಿಸ್ಕೊತದೆ, ಇಡೀ ದೇಶ ಸ್ಮರಿಸ್ಕೊತಕ್ಕಂಥ. ಸರ್, ಈಗ ಗುತ್ತಿಗೆದಾರರ ಸಂಘದವರು ಫೆಬ್ರವರಿ 5ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಅಲ್ಲ, ಬಾಕಿ ಬಿಲ್ ಬಿಡುಗಡೆಗೆ ಸರ್, ಬಾಕಿ ಬಿಲ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗಡುವು ಕೊಟ್ಟಿದ್ದಾರೆ. ಬಾಕಿ ಬಿಲ್ ಬಿಟ್ಟಿರೋದವರು ಬಿಜೆಪಿ ಅವರು.